ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಅಲರ್ಟ್ ಮೋಷನ್ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿದೆ ಅಂತ ಅನ್ಕೋತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಅನ್ಕೊಂಡಿದ್ದೆ ಗೈಸ್, ನಿಮ್ಮಲ್ಲಿ ಜಾಸ್ತಿ ಜನರಿಗೆ ಅಲರ್ಟ್ ಮೋಷನ್ ಬಗ್ಗೆ ಗೊತ್ತಿಲ್ಲ ಅಂತ. ಹಾಗಿದ್ರೆ ಟೆನ್ಷನ್ ತಗೋಬೇಡಿ ಗೈಸ್, ನಾನು ನಿಮಗೆ ಅಲರ್ಟ್ ಮೋಷನ್ ಅಲ್ಲಿ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಮೊದಲಿಗೆ ನೀವು ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಂಡಾಗ ಹೋಮ್ ಅನ್ನೋ ಆಪ್ಷನ್ ಕಾಣುತ್ತೆ. ಇದರಲ್ಲಿ ಅಲರ್ಟ್ ಮೋಷನ್ ಆ್ಯಪ್ ಆಲ್ರೆಡಿನೇ XML ಫೈಲ್ನ ಕೊಟ್ಟಿರುತ್ತೆ. ಇದನ್ನು ನೀವು ಈಸಿಯಾಗಿ ಡೌನ್ಲೋಡ್ ದ ಪ್ರಾಜೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಟ್ಯುಟೋರಿಯಲ್ಸ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ XML ಫೈಲ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ವಿಡಿಯೋದಲ್ಲಿ ಎಫೆಕ್ಟ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಾಡೋ ಎಡಿಟಿಂಗ್ಗೆ ನೇಮ್ ಕೂಡ ಹಾಕ್ಬೋದು. ಇವುಗಳ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ವಿಡಿಯೋದು ಸೈಜ್ ಚೇಂಜ್ ಆಗುತ್ತೆ. ರೆಸೊಲ್ಯೂಷನ್ ಅಂದರೆ ಕ್ವಾಲಿಟಿ, ನಿಮ್ಮ ವಿಡಿಯೋದು ಕ್ವಾಲಿಟಿ ಅಂತ ಅರ್ಥ. ಅದಾದಮೇಲೆ ಫ್ರೇಮ್ ರೇಟ್ ಅಂತ ಇರುತ್ತೆ, ಇದು ನಿಮ್ಮ ವಿಡಿಯೋನ ಸ್ಮೂತ್ ಆಗಿ ರನ್ ಮಾಡಿಸುತ್ತೆ. ನೆಕ್ಸ್ಟ್ ಬ್ಯಾಕ್ಗ್ರೌಂಡು, ಇಲ್ಲಿ ನೀವು ನಿಮ್ಮ ವಿಡಿಯೋದು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೋಬಹುದು. ಅದು ಆದ್ಮೇಲೆ ಪ್ರಾಜೆಕ್ಟು, ಇಲ್ಲಿ ನೀವು ಮಾಡೋ ಎಡಿಟಿಂಗ್ದು ಲಿಸ್ಟ್ ಇರುತ್ತೆ. ಅದು ಆದ್ಮೇಲೆ ಟೆಂಪ್ಲೇಟ್ಸ್, ಇಲ್ಲಿ ನಾವು ಕೊಡೋ XML ನ ಫೈಲ್ ಯೂಸ್ ಮಾಡಿಕೊಂಡು ನೀವು ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ನಿಮ್ಮ ಎಡಿಟ್ ನ ಮಾಡ್ಕೋಬಹುದು. ಅದಾದ್ಮೇಲೆ ಈ ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಪ್ಲಸ್ ಐಕಾನ್ ನ ಪ್ರೆಸ್ ಮಾಡ್ಕೋದ್ರಿಂದ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಎಕ್ಸಾಂಪಲ್ ನ ಈ ಶೇಪ್ ನ ನಿಮ್ಮ ಫೋಟೋ ಮತ್ತೆ ವಿಡಿಯೋ ಹಾಗೆ ಅನ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಬ್ಯಾಕು ಮತ್ತೆ ಫಾರ್ವರ್ಡ್ ಆಗುತ್ತೆ. ಇಲ್ಲಿಂದ ನೀವು ಕಲರ್ ಚೇಂಜ್ ಮಾಡ್ಕೋಬಹುದು, ನಿಮ್ಗೆ ಇಷ್ಟ ಬಂದಿರೋ ಕಲರು. ಇಲ್ಲಿಂದ ನಿಮ್ಮ ಫೋಟೋ ಮತ್ತು ವಿಡಿಯೋಗೆ ಬಾರ್ಡರ್ ಮತ್ತು ಶ್ಯಾಡೋ ಆ್ಯಡ್ ಮಾಡ್ಕೋಬಹುದು. ಇಲ್ಲಿಂದ ಬ್ಲೆಂಡ್ ಮಾಡ್ಕೋಬಹುದು. ಇಲ್ಲಿಂದ ನೀವು ಈಸಿಯಾಗಿ ಫೋಟೋನ ನಿಮಗೆ ಬೇಕಿರೋ ಡೈರೆಕ್ಷನ್ನಲ್ಲಿ ಮೂವ್ ಮಾಡ್ಕೋಬಹುದು. ಇದನ್ನು ಯೂಸ್ ಮಾಡಿಕೊಂಡು ರೌಂಡ್ ಆಗಿ ಕೂಡ ತಿರುಗಿಸ್ಬೋದು. ಇಲ್ಲಿಂದ ನೀವು ಡೈರೆಕ್ಟ್ XML ಮತ್ತು ಪ್ರೀಸೆಟ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿಂದ ಮತ್ತು ಫೋಟೋ ಮತ್ತು ವಿಡಿಯೋಗೆ ನಿಮಗೆ ಬೇಕಾಗಿರೋದು ವೆರೈಟಿ ಎಫೆಕ್ಟ್ಸ್ಗಳನ್ನ ಹಾಕೋಬಹುದು. ನೀವು ನೋಡ್ತಿರೋ ಹಾಗೆ ಇಲ್ಲಿ ತುಂಬಾ ಎಫೆಕ್ಟ್ಸ್ಗಳಿದ್ದಾವೆ. ಸೊ ಓಕೆ ಗೈಸ್, ಇವೆಲ್ಲ ಅಲರ್ಟ್ ಮೋಷನ್ದು ಬೇಸಿಕ್ ಇನ್ಫಾರ್ಮೇಷನ್ಗಳಾಯಿತು. ಐ ಹೋಪ್ ನಿಮಗೆ ಅಲರ್ಟ್ ಮೋಷನ್ ಬಗ್ಗೆ ಸ್ವಲ್ಪ ಆದರೂ ಕ್ಲಾರಿಟಿ ಸಿಕ್ಕಿದೆ ಅಂತ. ಗೈಸ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ KBV BGM ಥರ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.